ನೋಡಿ ನಿನ್ನೆ ಈ ಪೆಟ್ರೋಲ್ ಡೀಸೆಲ್ ಸುಂಕ ಕಡಿತ ಆಗ್ಬಿಟ್ಟಿತ್ತು. ಈ ಯುದ್ಧ ಅಂದಿದ ತಕ್ಷಣ ನಮ್ಮಲ್ಲಿ ಮೈಂಡ್ಸೆಟ್ ಹೆಂಗಿತ್ತು ಹೇಳಿ, ಈ ಪೆಟ್ರೋಲು ಡೀಸೆಲು ಇದ್ರ ರೇಟ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡುತ್ತೆ ಅನ್ನೋ ಥರದಲ್ಲಿ ಇತ್ತು ಅಲ್ವಾ. ನಿನ್ನೆ ಸುಂಕ ಭಾರಿ ಪ್ರಮಾಣದಲ್ಲಿ ಕಟ್ಟಾದಂಥ ಹಿನ್ನೆಲೆಯಲ್ಲಿ ಏನು ಅನಿಸ್ತಾ ಇತ್ತು ಅಂತ ಹೇಳಿದ್ರೆ, ರೇಟೆಲ್ಲ ಕಮ್ಮಿ ಆಗ್ಬಿಡುತ್ತೇನೋ ಅಂತ ಇತ್ತು. ಬಟ್ ಸುಂಕ ಭಾರಿ ಪ್ರಮಾಣದಲ್ಲಿ ಕಟ್ಟಾದ್ರೂ ಕೂಡ ಪೆಟ್ರೋಲ್ ದರ ಇಳಿಯಲ್ಲ ಅನ್ನೋದ್ರ ಬಗ್ಗೆ ಹೇಳಲಾಗ್ತಾ ಇದೆ. ಹೇಗೆ ಏನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಬೆಲೆ ಏರೋದು ಇಲ್ಲ, ಇಳಿಯೋದು ಇಲ್ಲ, ಬೆಲೆ ಹೆಚ್ಚಳ ತಡೆಯೋಕೆ ಅಂತಾನೆ ಸುಂಕದಲ್ಲಿ ಕಡಿತ ಅನ್ನೋದನ್ನು ಹೇಳ್ತಾ ಇರೋದು. ಮಧ್ಯಪ್ರಾಚ್ಯ ಸಂಘರ್ಷದಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರಿಕೆ ಆಗ್ತಾ ಇರುವ ತೈಲ ದರದ ಬಿಸಿ ತೈಲ ಕಂಪನಿಗಳಿಗೆ ತಟ್ಟುವುದನ್ನು ತಡೆಯುವುದಕ್ಕೆ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ವಿಧಿಸ್ತಾ ಇರುವ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಪ್ರತಿ ಲೀಟರ್ಗೆ ತಲಾ 10 ರೂಪಾಯಿನಷ್ಟು ಕಡಿತಗೊಳಿಸಿದೆ. ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವು ತೈಲ ಮಾರುಕಟ್ಟೆ ಕಂಪನಿಗಳು ಸರ್ಕಾರಕ್ಕೆ ಪಾವತಿಸುವ ತೆರಿಗೆ ಆಗಿದೆ. ಈ ದರ ಈಗ ಇಳಿಕೆ ಆಗಿರೋದು. ಇದರಿಂದಾಗಿ ಬಂಕ್ಗಳಲ್ಲಿನ ದರ ಇಳಿಯುವುದಿಲ್ಲ ಅಥವಾ ಏರೋದು ಇಲ್ಲ ಅಂತ ಕ್ಲಾರಿಟಿಯನ್ನು ಕೊಡಲಾಗಿದೆ. ಇನ್ನು ಈ 15 ದಿನಕ್ಕೊಮ್ಮೆ ದರ ಏರಿಕೆ ತೂಗುಗತಿ ನೇತಾಡ್ತಾ ಇದೆ ಸದ್ಯಕ್ಕೆ. ಕಚ್ಚಾ ತೈಲ ಬೆಲೆ ನಿತ್ಯ ಭಾರಿ ಏರಿಳಿತ ಕಾಣ್ತಾ ಇರುವ ಕಾರಣ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಪ್ರತಿ 15 ದಿನಕ್ಕೊಮ್ಮೆ ಪರಿಶೀಲಿಸಲಾಗುವುದು ಅಂತ ಶುಕ್ರವಾರ ಕೇಂದ್ರ ಸರ್ಕಾರ ತಿಳಿಸಿದೆ. ಹೀಗಾಗಿ ಇನ್ನು ಮುಂದೆ ಉಭಯ ತೈಲಗಳ ಬೆಲೆ ತಿಂಗಳಿಗೆ ಕನಿಷ್ಠ 2 ಬಾರಿ ಏರಿಳಿತ ಆಗುವ ಸಂಭವವಿದೆ. ಈ ಸಮರಕ್ಕೆ ಮುನ್ನ ಬ್ಯಾರೆಲ್ಗೆ $70 ಇದ್ದಂಥ ಕಚ್ಚಾ ತೈಲ ದರ ಈಗ $100ಗೆ ಏರಿದೆ. ಇದಕ್ಕೆಲ್ಲ ಕಾರಣ ಅನ್ನೋದನ್ನು ತಿಳಿಸಲಾಗಿದೆ. ನೋಡಿ, ಈ ಸುಂಕ ಭಾರಿ ಕಟ್ಟಾದರೂ ಪೆಟ್ರೋಲ್ ದರ ಇಳಿಯಲ್ಲ ಅನ್ನೋದು ಏನಿದೆ, ಇದು ಹೇಗೆ ಅಂದರೆ, ಈ ಇಳಿಕೆಯ ನೇರ ಲಾಭವು ಗ್ರಾಹಕರ ಬದಲು ತೈಲ ಮಾರಾಟ ಸಂಸ್ಥೆಗಳಿಗೆ ಸಿಗುತ್ತೆ. ಅಂದರೆ ಇಳಿಕೆ ಆದ ಸುಂಕದ ಮೊತ್ತವನ್ನು ತೈಲ ಕಂಪನಿಗಳು ಗರಿಷ್ಠ ಮಾರಾಟದಲ್ಲೇ ಸರಿದೂಗಿಸಿಕೊಳ್ಳಲಾಗತ್ತೆ. ವರ್ಷವೊಂದರಲ್ಲಿ ದೇಶದಲ್ಲಿ 17,500 ಕೋಟಿ ಲೀಟರ್ ಪೆಟ್ರೋಲ್ ಹಾಗೂ ಡೀಸೆಲ್ ಮಾರಾಟವಾಗ್ತಾ ಇದ್ದು, ಈ ಸುಂಕ ಕಡಿತದ ನಿರ್ಧಾರದಿಂದ ಸರ್ಕಾರಕ್ಕೆ ವಾರ್ಷಿಕವಾಗಿ 1.75 ಲಕ್ಷ ಕೋಟಿ ರೂಪಾಯಿ ಆದಾಯ ನಷ್ಟ ಆಗಲಿದೆ ಅಂತ ಅಂದಾಜಿಸಲಾಗಿದೆ. ಎಷ್ಟಾಗುತ್ತೆ ಸುಂಕ ಅನ್ನೋದು ಪ್ರಶ್ನೆ ಅಲ್ವಾ. ಕೇಂದ್ರದ ಈ ನಿರ್ಧಾರದಿಂದ ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ ಈವರೆಗೆ ವಿಧಿಸಲಾಗ್ತಾ ಇದ್ದ 13 ರೂಪಾಯಿ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕ 3 ರೂಪಾಯಿ ಹಾಗೂ ಡೀಸೆಲ್ ಮೇಲೆ ವಿಧಿಸಲಾಗ್ತಾ ಇದ್ದ 10 ರೂಪಾಯಿ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕ ಶೂನ್ಯಕ್ಕೆ ಇಳಿದಿರುವಂಥದ್ದು. ಈ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ 1 ತಿಂಗಳಲ್ಲಿ $30ನಷ್ಟು ಏರಿಕೆ ಆಗಿದ್ರು. ದೇಶದಲ್ಲಿ ಕಡಿಮೆ ದರದಲ್ಲೇ ಪೆಟ್ರೋಲು ಡೀಸೆಲನ್ನು ತೈಲ ಕಂಪನಿಗಳು ಮಾರಾಟ ಮಾಡ್ತಾ ಇದೆ. ಇದರಿಂದ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಭಾರಿ ನಷ್ಟ ಆಗ್ತಾ ಇದ್ದು, ಈ ನಷ್ಟ ಸರಿದೂಗಿಸೋಕೆ ಕೇಂದ್ರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇನ್ನು ಸುಂಕದ ಪ್ರಮಾಣ ಎಷ್ಟು? ಕೇಂದ್ರ ಸರ್ಕಾರ ಈ ನಿರ್ಧಾರದಿಂದ ಪೆಟ್ರೋಲ್ ಮೇಲಿನ ಒಟ್ಟಾರೆ ಅಬಕಾರಿ ಸುಂಕ ಈ ಮುಂಚಿನ 21.90 ರೂಪಾಯಿನಿಂದ 11.9 ರೂಪಾಯಿಗೆ ಇಳಿಯಲಿದೆ. ಇದರಲ್ಲಿ 1.40 ರೂಪಾಯಿ ಮೂಲ ಅಬಕಾರಿ ಸುಂಕ, 3 ರೂಪಾಯಿ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕ ಮತ್ತು 2.50 ಕೃಷಿ ಮೂಲ ಸೌಲಭ್ಯ ಮತ್ತು ಅಭಿವೃದ್ಧಿ ಸುಂಕ, 5 ರೂಪಾಯಿ ರಸ್ತೆ ಮತ್ತು ಮೂಲ ಸೌಲಭ್ಯ ಸುಂಕ ಸೇರಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಮತ್ತೆ ಈ ಥರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಿಡಿಕಾರ್ತಾ ಇರೋದು ಏನಂತ ಕಿಡಿಕಾರ್ತಾ ಇದೆ ಕಾಂಗ್ರೆಸ್ಸು? ಸರ್ಕಾರದ ಅಬಕಾರಿ ಸುಂಕ ಕಡಿತವು ವಿತರಕರು ಮತ್ತು ಗ್ರಾಹಕರಿಗೆ ಬೆಲೆಗಳನ್ನು ಬದಲಾಯಿಸುವುದಿಲ್ಲ ಮತ್ತು ಪರಿಹಾರವ ನಿರೂಪಣೆಯಲ್ಲಿ ಮಾತ್ರ ಅಸ್ತಿತ್ವದಲ್ಲಿದೆ, ವಾಸ್ತವದಲ್ಲಿ ಅಲ್ಲ ಅಂತ ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಕಿಡಿಕಾರಿದ್ದಾರೆ. ಸೊ ಕಾಂಗ್ರೆಸ್ನವ್ರು ಏನು ಹೇಳ್ತಾ ಇರೋದು ಅಂತಂದರೆ, ಇದೆಲ್ಲವೂ ಕೂಡ ಟ್ರಿಕ್ಸು ಬಿಜೆಪಿದು. ಯಾಕಂದರೆ ಚುನಾವಣೆ ಇದೆಯಲ್ವಾ, ಸೊ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಏನೋ ಒಂದು ಸುಮ್ಮನೆ ಅನೌನ್ಸ್ ಮಾಡಬೇಕು ಅಂತ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಇನ್ನೇನು ಇಲ್ಲ ಇದರಲ್ಲಿ ಅನ್ನುವಂಥ ಹೇಳೋ ಕೆಲಸವನ್ನು ಮಾಡಲಾಗ್ತಾ ಇದೆ.